ರಾಜ್ಯದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ ಆಗಬೇಕು ಅನ್ನುವಂತ ಕೂಗು ತೆರೆಮರೆಯಲ್ಲಿ ಕೇಳಿ ಬರ್ತಾ ಇತ್ತು. ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ನ ಅಂಗಳಕ್ಕೂ ಹೋಗಿ ಬಂದಿದ್ರು. ಬಟ್ ಈಗ ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ಬದಲಾವಣೆಯ ಚರ್ಚೆಗೆ ತೆರೆ ಎಳೆಯುವ ಕೆಲಸ ಮಾಡಿದ್ರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಸದ್ಯಕ್ಕೆ ಸಿಎಂ ಬದಲಾವಣೆಯ ಚರ್ಚೆ ಬೇಡ, ಚರ್ಚೆ ಇಲ್ಲ ಅನ್ನೋದಾಗಿ ಖರ್ಗೆ ಹೇಳಿದ್ದಾರೆ. ಖರ್ಗೆ ಹೇಳಿಕೆಯಿಂದ ಡಿಕೆ ಬಡದಲ್ಲಿ ನಿರಾಸೆ ಮೂಡಿದೆ. ಇದು ಎಕ್ಸ್ಪೆಕ್ಟೆಡ್. ಬರ್ತ್ಡೇಗೆ ಡಿಸಿಎಂ ಡಿಕೆಗೆ ಗಿಫ್ಟ್ ಸಿಗೋದು ಬಹುತೇಕ ಅನುಮಾನ. ಗುಡ್ ನ್ಯೂಸ್ ಸಿಗತ್ತೆ ಅಂತ ಲೆಕ್ಕಾಚಾರ ಹಾಕೊಂಡಿದ್ರು. ಬಟ್ ಬರ್ತ್ಡೇಗೆ ಹೈಕಮಾಂಡ್ ಯಾವುದೇ ಗಿಫ್ಟ್ ಕೊಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಡಿಕೆ ಬೆಂಬಲಿಗರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪರವಾಗಿ ಬ್ಯಾಟ್ ಬೀಸಿದ್ದೆ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಶಾಸಕರ ಬೆಂಬಲ ಇರಬೇಕು ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸರ್ಕಸ್ ಮಾಡಿ ಶಾಸಕರನ್ನ ಕೂಡ ಮನವೊಲಿಕೆಯ ಪ್ರಯತ್ನಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರು. ಒಂದಲ್ಲ ಎರಡಲ್ಲ, ಎಲ್ಲೆಲ್ಲಿ ಸಮಯ ಸಿಗತ್ತೋ ಆಗೆಲ್ಲ ಹೈಕಮಾಂಡ್ನ ಭೇಟಿ ಮಾಡೋದು. ಜೊತೆಗೆ ಅವರು ಸಿಎಂ ಆಗೋದೇ ಮಾತನಾಡ್ತಿದ್ರ ಅಥವಾ ಅಭಿವೃದ್ಧಿ ವಿಚಾರವಾಗಿ ಮಾತನಾಡ್ತಿದ್ರ ಗೊತ್ತಿಲ್ಲ. ಬಟ್ ಆಗಾಗ ದೆಹಲಿ ಅಂಗಳಕ್ಕಂತೂ ಹೋಗಿ ಬರ್ತಾ ಇದ್ರು. ಬಟ್ ಈಗ ಸದ್ಯಕ್ಕಂತೂ ಯಾವುದೇ ಬದಲಾವಣೆ ಇಲ್ಲ ಅನ್ನೋದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಎಲ್ಲಾ ವಿಚಾರಗಳಿಗೂ ತೆರೆ ಎಳೆಯುವ ಕೆಲಸ ಆಗಿದೆ. ಅಂದ್ರೆ ಕನಸಿಗೆ ತಣ್ಣೀರೆರಚುವ ಕೆಲಸ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಕೂತು ಬಂದಿರೋದು. ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ 5 ವರ್ಷ ಆಗಿದೆ. ಅದರ ಮೇಲೆ ಸತೀಶ್ ಜಾರಕಿಹೊಳಿ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಣ್ಣು ಬಿದ್ದಿರೋದು ಕೂಡ ಗೊತ್ತಾಗ್ತಾ ಇದೆ. ಅವರು ಏಕಾಏಕಿ ನಮಗೆ ಬೇಕು ಕುರ್ಚಿ ಅಂತ ಹೇಳದೇ ಇದ್ರು ಕೂಡ ಬಹಳಷ್ಟು ಬೆಳವಣಿಗೆಗಳು ಪೂರಕವೆಂಬಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಸದ್ಯಕ್ಕಿಲ್ವಾ? 2.5 ವರ್ಷವೂ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರಾ? ಕನಕಪುರ ಬಂಡೆಗೆ ಸಿಎಂ ಯೋಗವೇ ಇಲ್ವಾ? ಹಾಗಾದ್ರೆ ಈ ಅವಧಿಯಲ್ಲಿಯೇ ಸಿಎಂ ಕನಸು ಕಾಣ್ತಿದ್ದಾರೆ ಡಿಕೆ. ಇದೀಗ ಯಾವುದೇ ಬದಲಾವಣೆ ಇಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಸೊ ಡಿಕೆ ಕನಸಿಗೆ ತಣ್ಣೀರಿನ ಬಟ್ಟೆಯೇ ಗತಿನ? ಈ ಅವಧಿಯಲ್ಲಿ ಸಿಎಂ ಆಗೋದಿಲ್ವಾ? ಟ್ರಬಲ್ ಶೂಟರ್ ಅನ್ನುವ ಪ್ರಶ್ನೆ ನಿಮಗೆ ಗೊತ್ತಿರೋ ಹಾಗೆ ಇನ್ನು ಕೆಲವು ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೆ ಜಿಬಿಎ ಎಲೆಕ್ಷನ್ಗಳಿದೆ. ಮುಂದಿನ ದಿನಗಳಲ್ಲಿ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಕೇವಲ 2.5 ವರ್ಷಗಳು ಮಾತ್ರ ಬಾಕಿ ಇರೋದು. ಜೊತೆಗೆ ಇನ್ನು ಕೆಲವು ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಿನಲ್ಲಿ 2.5 ವರ್ಷ ಕಂಪ್ಲೀಟ್ ಆಗತ್ತೆ ಕೈ ಸರ್ಕಾರಕ್ಕೆ. ಮುಂದಿನ ದಿನದಲ್ಲೂ ಕೂಡ ಒಬ್ಬ ಪ್ರಬಲ ಅಹಿಂದ ನಾಯಕರನ್ನ ಹುಡುಕೋದು ಕೈ ನಾಯಕರಲ್ಲಿ ಬಹಳಷ್ಟು ಚಾಲೆಂಜಿಯಸ್. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಮಹದೇವಪ್ಪ ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೈಕಮಾಂಡ್ನ ಮೊರೆ ಹೋಗಿದ್ರು.